ಹಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಸಿ ಮಾರ್ಚ್ 3 ಎಕ್ಸಾಮ್ ಬರೀತಾ ಇದ್ದೀರಿ. ಧೈರ್ಯ ಬರೀತಾ ಇರಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಫೀಲಿಂಗ್ ಇದ್ದೇ ಇರುತ್ತೆ. ವರ್ಷವೆಲ್ಲ ಓದಿರ್ತೀವಿ. ಇನ್ನೇನು ಎಕ್ಸಾಮ್ ಬರ್ತಾ ಇದೆ ಅಂದಾಗ ಜನರಲ್ಲ ಟೆನ್ಷನ್ ಇರುತ್ತೆ. ನಾನು ಹೇಳೋದು ಟೆನ್ಷನ್ ಫ್ರೀ ಆಗಿ ನೀವೇನು ವರ್ಕ್ ಮಾಡಿರ್ತೀರಿ ಪ್ರಾಬ್ಲಮ್ಸ್ ಅದನ್ನೇ ವರ್ಕ್ ಮಾಡಿ. ಈಗ ನಾವು ಕಳಿಸ್ತಕ್ಕಂಥ ಪ್ರಾಬ್ಲಮ್ಸು ಒಂದ್ಸಲಿ ನೋಡಿ, ನಿನಗೆ ರಿಲೇಟೆಡಾಗಿ ಅರ್ಥ ಆಗ್ತಾ ಇದೆ ಅಂದರೆ ಅಬ್ಸರ್ವ್ ಮಾಡು. ಹೊಸದಾಗಿ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕೆ ಹೋಗಿ ನಿನ್ನ ಮನಸ್ಸಿಗೆ ಟೆನ್ಷನ್ ತಗೊಳ್ಕೋಬೇಡ. ಅದು ನನ್ನ ಒಪಿನಿಯನ್. ಈಗ ಮಾಸ್ಟ್ ಯಾವುದೋ ನಾನು ಕಳಿಸ್ತಕ್ಕಂಥ ಕ್ವಶನ್ಸ್ ನೋಡ್ತೀಯಾ, ಅಯ್ಯೋ ನಮ್ಮ ಕಾಲೇಜಲ್ಲಿ ಮಾಡಿಸಿದ್ರಲ್ಲ ಇದು ಹೊಸ ಪ್ರಾಬ್ಲಮ್ಸು ಅಂತ ಟೆನ್ಷನ್ ತಗೊಳ್ಕೋಬೇಡ. ನೀನು ಆದರೆ ಏನು ಓದಿರ್ತೀಯ ಪರ್ಫೆಕ್ಟಾಗಿ ಅದನ್ನೇ ಓದ್ತಾ ಇರೋ. ನಾವು ಕಳಿಸ್ತಕ್ಕಂಥ ವಿಡಿಯೋ ನಿಂಗೆ ಅರ್ಥವಾದರೆ ಒಂದ್ಸಲಿ ವರ್ಕೌಟ್ ಮಾಡು. ಓಕೆ, ನಾವು ಯಾವುದೇ ಕ್ವಶನ್ಸನ್ನು ಕಳಿಸ್ತಾ ಇದ್ದೀವಿ ಅಂದರೆ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಇಟ್ಕೊಂಡೇ ಕಳಿಸಿರ್ತೀವಿ. ಓಕೆ, ನಾವು ಈಗ ನಾನು ಇಂಟಿಗ್ರೇಷನ್ ಮೇಲೆ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ನಾವು ಒಂದೊಂದ್ಸಲಿ ಲೆಕ್ಚರರ್ಸ್ ಏನಾಗ್ಬಿಡ್ತೀವಿ ಅಂದರೆ ಸ್ಟೂಡೆಂಟ್ಸ್ಗಿಂತ ಹುಚ್ಚು ಜಾಸ್ತಿ. ನಿಮಗೆ ಈ ಪ್ರಾಬ್ಲಮ್ ಕೇಳ್ಬೋದಾ ಆ ಪ್ರಾಬ್ಲಮ್ ಕೇಳ್ಬೋದಾ ಅಂತ ಕ್ಯೂರಿಯಾಸಿಟಿ ಇದ್ದರೆ ನಾವು ಮೇಸ್ಟ್ ಆ್ಯಸ್ ಎ ಲೆಕ್ಚರರ್ಸ್ ನಮಗೇನು ಅನಿಸುತ್ತೆ, ನಾವು ಕಳಿಸ್ತಕ್ಕಂಥ ಕ್ವಶನ್ಸು ಎಕ್ಸಾಮಿಗೆ ಕೇಳಲಿ, ಈ ಕ್ವಶನ್ಸ್ ಮಾಡೋಣ, ಆ ಕ್ವಶನ್ಸ್ ಮಾಡೋಣ, ಈ ಕ್ವಶನ್ಸ್ ಕೇಳಿಬಿಟ್ರೆ ನಿಮಗಿಂತ ಜಾಸ್ತಿ ಟೆನ್ಷನ್ನು ಲೆಕ್ಚರರ್ಸ್ಗೆ ಇರುತ್ತೆ. ಗೊತ್ತಾಯ್ತಲ್ಲ? ನಾವು ಕಳಿಸ್ತಾ ಇರ್ತೀವಿ ವಿಡಿಯೋ, ನಾವು ಕಳಿಸ್ತಕ್ಕಂಥ ಕ್ವಶನ್ಸೇ ನಮ್ಗೆ ಎಕ್ಸಾಮಿಗೆ ಬಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಇನ್ನೂ ಜಾಸ್ತಿ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಕ್ವಶನ್ಸನ್ನು ಕಳಿಸ್ತೇವೆ. ಮತ್ತು ಬೇರೆ ಸ್ಟೂಡೆಂಟ್ಸ್ ನಮಗೆ ಸಬ್ಸ್ಕ್ರೈಬ್ ಆಗ್ತಾರೆ, ನಮ್ಮ ಯೂಟ್ಯೂಬನ್ನು ವಾಚ್ ಮಾಡ್ತಾರೆ. ನಾವು ಸುಮ್ಮನೆ ವಿಡಿಯೋ ಕಳಿಸೋಕ್ಕೆ ಹೋಗಲ್ಲ. ಸುಮ್ಮನೆ ಕಳಿಸೋದ್ರಿಂದ ಪ್ರಯೋಜನವೂ ಇಲ್ಲ. ನಮಗೆ ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್ ನಮಗೆ. ಈಗ ಈ ವರ್ಷ ನಾನು ವಿಡಿಯೋ ನೋಡಿರ್ತಾರೆ, ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್ ನೋಡ್ಬೇಕಲ್ಲ. GH ಮ್ಯಾಥ್ಸ್ ಬಂದು ನಾನು ನೋಡಿದೆ, ಇದರಲ್ಲಿ ನನಗೆ 80 ಬಂತು ಅಂತ ಹೇಳಿದಾಗ ನಮಗೆ ನಿಮ್ಮ ಎಲ್ಲರಿಗಿಂತ ಸಂತೋಷ ಆಗುತ್ತೆ ನಮಗೆ. ಅದಕ್ಕೆ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಕಳಿಸೋ ಉದ್ದೇಶನೇ ಅದು. ನಮ್ಮ ಕಳಿಸ್ತಕ್ಕಂಥ ಪ್ರಾಬ್ಲಮ್ಸು ಎಕ್ಸಾಮಿಗೆ ಬರಬೇಕು, ಎಕ್ಸಾಮಿಗೆ ಕೇಳಬೇಕು. 80 ಸ್ಟೂಡೆಂಟ್ಸು ನಮ್ಮ ಯೂಟ್ಯೂಬನ್ನು ನೋಡಿ ತೆಗಿಬೇಕು, ನಮಗೆ ಕ್ರೆಡಿಟ್ ಬರಬೇಕು ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಲೆಕ್ಚರ್ಸ್ಗೂ ಇದ್ದೇ ಇರುತ್ತೆ. ಆ ಇಂಟೆನ್ಷನ್ ಇಟ್ಕೊಂಡೇ ನಾವು ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನಮ್ಮ ಯೂಟ್ಯೂಬ್ಗೆ ಕಳಿಸೋದು. ಗೊತ್ತಾಯ್ತಲ್ಲ? ಯಾರು PUಗೆ ಕರೆಕ್ಟಾಗಿ 20 ವರ್ಷ 15 ವರ್ಷ ಕರೆಕ್ಟಾಗಿ ಪಾಠ ಮಾಡಿರ್ತಾರೆ, ವ್ಯಾಲ್ಯೂಯೇಷನ್ಸ್ಗಳಿಗೆ ಹೋಗಿರ್ತಾರೆ. ಓಕೆ, ಸ್ಟೂಡೆಂಟ್ಸ್ಗೆ ಟೆಸ್ಟ್ಗಳನ್ನು ಮಾಡಿ ವಿದ್ಯಾರ್ಥಿಗಳ ಜೊತೆಗೆ ಸಂಪರ್ಕ ಇಟ್ಕೊಂಡು ಯೂಟ್ಯೂಬನ್ನು ಮಾಡಿ ಪ್ರಾಬ್ಲಮ್ಸನ್ನು ಸೆಕೆಂಡ್ ಪಿ ಸಿಗೆ ಫಸ್ಟ್ ಪಿ ಸಿಗೆ ಕಳಿಸ್ತಾರೆ. ಅವರು ಒರಿಜಿನಲ್ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಷನ್ ಇರಬೇಕು. ನಂಬರ್ ಆಫ್ ಮಾಡಲ್ ಪೇಪರನ್ನು ವರ್ಕೌಟ್ ಮಾಡಿ ಯೂಟ್ಯೂಬ್ಗೆ ಹಾಕಿರಬೇಕು. ಕಾಲೇಜಲ್ಲಿ ಪಾಠ ಮಾಡ್ತಾ ಇರಬೇಕು. ಆವಾಗ ಅವ್ರಿಗೆ ಐಡಿಯಾ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ ಒಬ್ಬೊಬ್ಬ ಸ್ಟೂಡೆಂಟ್ ಮೈಂಡ್ ಇಟ್ಕೊಂಡು ನಾವು ಪ್ರಾಬ್ಲಮ್ಸನ್ನು ಮಾಡಬೇಕಾಗತ್ತೆ. ಸುಮ್ಮನೆ ಪ್ರಾಬ್ಲಮ್ಸನ್ನು ಮಾಡಿ ಸೆಂಡ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅರ್ಥವಾಗಲ್ಲ ಅದು. ಈ ಪ್ರಾಬ್ಲಮ್ಸನ್ನು ಕೇಳ್ಬೋದಾ, ಈ ಪ್ರಾಬ್ಲಮ್ಸ್ ಈ ವರ್ಷ ಕೇಳ್ಬೋದಾ. ಲಾಸ್ಟ್ ಇಯರ್ 10 ವರ್ಷದಿಂದ ಮಾಡಲ್ ಪೇಪರನ್ನು ವರ್ಕೌಟ್ ಮಾಡ್ಕೊಂಡು ಬಂದಿರ್ತೀಯ. ಕ್ವಶನ್ ಪೇಪರ್ ನೋಡಿದಾಗ ಡಿಫ್ರೆಂಟಾಗಿ ಇದ್ದೇ ಇರುತ್ತೆ. ನೀನು 25 ವರ್ಷದ ಮಾಡಲ್ ಪೇಪರ್ ವರ್ಕೌಟ್ ಮಾಡಿದ್ದೀನಿ ಅಂತ 25 ವರ್ಷದಲ್ಲಿ ಯಾವ್ದಾದ್ರು ಒಂದು ಮಾಡಲ್ ಪೇಪರನ್ನು ಕೊಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಡಿಫ್ರೆಂಟ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನೀವೆಷ್ಟೇ ಪ್ರಾಬ್ಲಮ್ಸ್ ವರ್ಕ್ ಮಾಡಿ ಡಿಫ್ರೆಂಟ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸಬ್ಜೆಕ್ಟನ್ನು ಡೀಪಾಗಿ ಡೆಪ್ತಾಗಿ ಓದಬೇಕು. ಅದು ನನ್ನ ಒಪಿನಿಯನ್. ಯಾರು ಸಬ್ಜೆಕ್ಟನ್ನು ಡೀಪಾಗಿ ಡೆಪ್ತಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ, ಅವರು 100% ಸಕ್ಸಸ್ ಆಗ್ತಾರೆ. CETಯಲ್ಲೂ ಸಕ್ಸಸ್ ಆಗ್ತಾರೆ, JEEನಲ್ಲೂ ಸಕ್ಸಸ್ ಆಗ್ತಾರೆ. ಸುಮ್ಮನೆ ಮಾರ್ಕ್ಸ್ ಓರಿಯೆಂಟೆಡ್ ಯಾವತ್ತೂ ಓದಕ್ಕೆ ಹೋಗಬಾರ್ದು. ಫಸ್ಟ್ ಪಿ ಸಿ ಕ್ಲಾಸ್ ಎಕ್ಸಾಮ್ ಅಲ್ವಾ ನೆಗ್ಲೆಕ್ಟ್ ಮಾಡೋದು. ಫಸ್ಟ್ ಪಿ ಸಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ನ ಚೆನ್ನಾಗಿ ಓದಿರಬೇಕು. ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಫಸ್ಟ್ ಪಿ ಸಿ. ನನ್ನ ಪ್ರಕಾರ ಫಸ್ಟ್ ಪಿ ಸಿನ ನಾವು ಫಾರ್ಮುಲಾ ಬುಕ್ ಅಂತ ಕರಿತೇನೆ. ಫಾರ್ಮುಲಾ ಬುಕ್ ಅದು ಬೇಸದು ಸೆಕೆಂಡ್ ಪಿ ಸಿಗೆ, CETಗೆ ಬೇಸದು, JEಗೆ ಬೇಸದು. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಫಸ್ಟ್ ಪಿ ಸಿ ಕ್ಲಾಸ್ ಎಕ್ಸಾಮು ಮೇಷೂರು ಪಾಸ್ ಮಾಡಿಬಿಡ್ತಾರೆ. ಆ ಮೈಂಡ್ ಯಾವತ್ತೂ ಬರಬಾರ್ದು. ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ಸ್ ಫಸ್ಟ್ ಪಿ ಸಿನಲ್ಲಿ ಎಷ್ಟು ಚಾಪ್ಟರ್ ಇದೆ ಅಷ್ಟು ಚಾಪ್ಟರ್ನ ಓದಿರಬೇಕು. ಮಾರ್ಕ್ಸ್ ಎಷ್ಟನ್ನು ಬರಲಿ, 50 ಬರುತ್ತಾ ಬರಲಿ, ಸಬ್ಜೆಕ್ಟ್ ಅರ್ಥವಾಗಿರಬೇಕು. ಸೆಕೆಂಡ್ ಪಿ ಸಿ 13 ಚಾಪ್ಟರ್, ಪ್ರತಿಯೊಂದು ಚಾಪ್ಟರ್ನೂ ಓದಿರ್ಬೇಕು. ನಾವು ಮಾರ್ಕ್ಸು ಒಂದು 2 ಮಾರ್ಕ್ಸ್ ಕಡಿಮೆ ಬರುತ್ತಾ ಬರಲಿ, ಬಟ್ ಸಬ್ಜೆಕ್ಟ್ ಗ್ರಿಪ್ ಇರಬೇಕು. ಆವಾಗ ನೀವು BEಗೆ ಹೋದಾಗ ಆಟೋಮೆಟಿಕಲಿ ಸಕ್ಸಸ್. ಮ್ಯಾಥಮೆಟಿಕ್ಸ್ ಜೊತೆ ಮಾಡಿ ಇಂಜಿನಿಯರಿಂಗ್ ಅಂದರೆ ಮ್ಯಾಥಮೆಟಿಕ್ಸ್ ಬರಬೇಕು. ನೀವು ಕೇಳಿ ಯಾರು ಬೇಕಾದ್ರೂ ಕೇಳಿ, ಇಂಜಿನಿಯರಿಂಗ್ ಅಂದರೆ ಮ್ಯಾಥಮೆಟಿಕ್ಸ್ ಬರಲೇಬೇಕು. ಮ್ಯಾಥಮೆಟಿಕ್ಸ್ ಬರಲ್ಲ ಅಂದರೆ ಇಂಜಿನಿಯರಿಂಗೇ ಇಲ್ಲ. ಅದಕ್ಕೋಸ್ಕರ ಮ್ಯಾಥಮೆಟಿಕ್ಸ್ ಕಮಾಂಡ್ ಆಗಿರಬೇಕು, ಸಬ್ಜೆಕ್ಟ್ ಗ್ರಿಪ್ ಇರಬೇಕು, ಡೀಪಾಗಿ ಓದಿರಬೇಕು. ಎಷ್ಟು ಪ್ರಾಬ್ಲಮ್ಸ್ ವರ್ಕ್ ಮಾಡ್ತೀವೋ ಅಷ್ಟು ಒಳ್ಳೆಯದು.
ಓಕೆ, ಈಗ ನಾನು ಇಂಟಿಗ್ರೇಷನ್ಸ್ ಮೇಲೆ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ನ ತಗೊಂಡು ಡಿಸ್ಕಸ್ ಮಾಡ್ತೇನೆ. ಎವ್ಯಾಲ್ಯೂಯೇಟ್ ಆರ್ ಟು ಫೈಂಡ್ ಇಂಟಿಗ್ರೇಷನ್ ಆಫ್ ರೂಟ್ tan x ಪ್ಲಸ್ ರೂಟ್ cot x. ನೋಡಿ, ಈ ಪ್ರಾಬ್ಲಮ್ಸ್ ಮಾಡಿದಾಗ ಎಷ್ಟೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಅಬ್ಸರ್ವ್ ನೋಡಿ. ಇಂಟಿಗ್ರೇಷನ್ ಆಫ್ ರೂಟ್ tan x ಪ್ಲಸ್ ರೂಟ್ cot x. ರೂಟ್ tan x ಕಾಮನ್ ತೆಗಿತಾನೆ, ಕಾಮನ್ ತೆಗೆದಾಗ 1 ಪ್ಲಸ್ ರೂಟ್ tan x ಕಾಮನ್ ತೆಗೆದಾಗ ಆ ಪ್ಲೇಸಲ್ಲಿ 1 ಬರುತ್ತೆ. 1 ಬೈ ರೂಟ್ tan x ಕಾಮನ್ ತೆಗೆದಿರೋದು, ರೂಟ್ tan x ಕಾಮನ್ ತೆಗೆದಿದೆಯಲ್ಲ ಅದು 1 ಬೈ ರೂಟ್ tan x ಆಯಿತು. ರೂಟ್ cot x ಅಂತ ಬರೀತೀವಿ 1 ಬೈ ರೂಟ್ tan x, ಬಿಕಾಸ್ what is the reciprocal of cot theta? 1 by tan theta. Reciprocal of cot theta is equal to 1 by tan theta. Clear? What is the reciprocal of cot squared theta? 1 by tan square theta. Root is also what? Power. Common into dx. It implies integration of root tan x into 1 plus 1 into 1 1 divided by root tan x into root tan x whole square. ಸ್ಕ್ವೇರ್ ರೂಟ್ ಇದು ಕ್ಯಾನ್ಸಲ್ ಆಯಿತು. ಕೆಲವರಿಗೆ ಗೊತ್ತಾಗುತ್ತೆ, ನನ್ನ ಮೈಂಡು ಸರ್ ರೂಟ್ tan x into root tan x ಅಂದರೆ tan x ಅಲ್ವಾ ಸರ್, ಸಿಂಪ್ಲಿ ರೈಟ್, ನೋ ಪ್ರಾಬ್ಲಮ್. ಎಲ್ಲ ಹುಡುಗರಿಗೂ ಅರ್ಥವಾಗಬೇಕಲ್ವಾ, ಅದಕ್ಕೋಸ್ಕರ ನಾನು ಹಿಂಟ್ಸ್ ಕೊಟ್ಟಿರ್ತೇನೆ. tan x 100 ಜನ ತಗೊಂಡ್ರೆ ಒಂದಿಬ್ಬರು ಸರ್ ರೂಟ್ tan x into root tan x ಅಂದರೆ tan x ಹೆಂಗೆ ಬಂತು ಸರ್ ಅನ್ನೋದು ಗೊತ್ತಿಲ್ಲದಿರ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ಬೋದು. ಆ ಮೈಂಡ್ ಇಟ್ಕೊಂಡು ನಾನು ಕ್ಲೂ ಕೊಡ್ತಾ ಇರ್ತೀನಿ ಅಷ್ಟೇ. ಕೆಲವರು ಪರ್ಫೆಕ್ಟ್ ಆಗಿರ್ತೀರಿ, ನೋ ಪ್ರಾಬ್ಲಮ್. ನನಗೆ ಪರ್ಫೆಕ್ಟ್ ಆಗಿರೋರು ಬೇಕು, ಇಂಪರ್ಫೆಕ್ಟ್ ಆಗಿರೋರು ಬೇಕು, ಮ್ಯಾಥಮೆಟಿಕ್ಸೇ ಗೊತ್ತಿಲ್ಲ ಅನ್ನೋರು ಬೇಕು. ಅದು ಮೈ ಇಂಟೆನ್ಷನ್, ನನ್ನ ಒಪಿನಿಯನ್. ನೆಕ್ಸ್ಟ್ ಅದೇ ರೂಟ್ tan x into 1 plus 1 by tan x ಆಯಿತು. ಪುಟ್ t square is equal to tan x. ಜನರವಾಗಿ ಏನು ಸರ್ ಟಿ ಇಸ್ ಇಕ್ವಲ್ ಟು ತಗೊಂತಿರ್ತೀವಲ್ಲ ಸರ್, tan x is equal to t ಅಂತ ತಗೊಂತೀವಲ್ಲ ಸರ್, ನೀವು ಟಿ ಸ್ಕ್ವೇರ್ ಅಂತ ತಗೊಂಡ್ರಲ್ಲ ಸರ್. ಜನರವಾಗಿ ಏನು ಗೊತ್ತಾ, ಮ್ಯಾಥಮೆಟಿಕ್ಸಲ್ಲಿ ರೂಟ್ ಇದೆ ಅಂದರೆ ಸ್ಕ್ವೇರ್ ತಗೊಂಡು ಟಿ ಸ್ಕ್ವೇರ್ ಇದೆ. ಜನರವಾಗಿ ಯಾವಾಗಲೂ ಅಲ್ಲ, ಟಿ ಸ್ಕ್ವೇರ್ ಇಸ್ ಇಕ್ವಲ್ ಟು tan x. ನೋಡಿ, ಇದರಲ್ಲಿ ಟಿ ಇಸ್ ಈಕ್ವಲ್ ಟು tan x ಅಂತ ತಗೊಂಡ ತಕ್ಷಣ ಟಿ ಇಸ್ ಈಕ್ವಲ್ ಅಂತ ಬರುತ್ತೆ ರೂಟ್ tan x. ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು tan x, ಟಿ ಇಸ್ ಈಕ್ವಲ್ ಟು ರೂಟ್ tan x. ಈಗ ಇದನ್ನು ಡಿಫರೆನ್ಷಿಯೇಟ್ ಮಾಡ್ತಾರೆ. t is a function of x, differentiate with respect to x, 2t into dt by dx. t is a function of x, differentiate with respect to x. x square ಅಂತ ಕರಿತೀವಿ, 2x ಅಂತ ಕರಿತೀವಲ್ವಾ. y square ಅಂತ ಕರಿತೀವಿ, with respect to x ಅಲ್ಲಿ 2y into dy dx ಅಂತ ಕರಿತೀವಲ್ವಾ. ಅದೇ ಥರ ನೀವು ಬೇಕಾದ್ರೆ y square ತಗೊಂಡು ಮಾಡಿ, ತೊಂದರೆ ಏನಿಲ್ಲ. ನಾವು 2t into dt by dx is equal to tan x ಗೆ ಡಿಫರೆನ್ಷಿಯೇಷನ್ ಏನು, secant square x. ನಾವು dx ನ ಕ್ರಾಸ್ ಮಾಡ್ತೇನೆ, ಇದು ಬರೀತೇನೆ, that is equal to 2t into dt. ಈ secant square x ಇದೆಯಲ್ಲ ಅದನ್ನ ಡಿನೋಮಿನೇಟರ್ ಅಲ್ಲಿ ಬರೀತೇನೆ, secant square x is equal to dx. ಕ್ಲಿಯರ್? 2t dt, dx ನ ಇಲ್ಲಿ ಕ್ರಾಸ್ ಮಾಡಿದ್ದೇನೆ, secant square x ನ ಇಲ್ಲಿ ಬರೆದಿದ್ದೇನೆ. ಯಾಕೆ secant square x ಅನ್ನು ಅಲ್ಲಿ ಬರೆದಿದ್ದೇವೆ ನೋಡಿ. It implies 2t into dt. Trigonometric identity formula 1 plus trigonometric identity formula 1 plus tan square x is equal to secant square x. ಇಲ್ಲಿ t ಅಂತ ತಗೊಂಡಿದ್ದೀವಲ್ವಾ, t square is equal to tan x. ಅದಕ್ಕೆ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ tan ಗೆ ಕನ್ವರ್ಟ್ ಮಾಡಬೇಕು ನಾವು. secant square x ಫಾರ್ಮುಲಾ 1 plus tan square x, 1 plus tan square x is equal to dx. It implies 2t into dt 1 plus, very careful of it. Here tan square x, t square is equal to tan x. Careful of somebody. T square is equal to tan x. Tan square x is equal to what? ಇದನ್ನು ಸ್ಕ್ವೇರ್ ಮಾಡಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡಕ್ಕೂ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ t to the power of 4 is equal to tan square x.
ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇದೆಯಲ್ಲ, ಬಟ್ ಇಲ್ಲಿರೋದು ಟ್ಯಾನ್ ಸ್ಕ್ವೇರ್ ಎಕ್ಸ್. ಇದನ್ನ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತಾನೆ. ಇದು ಟಿ ಟು ದಿ ಪವರ್ ಆಫ್ 4 ಆಯಿತು, ಇದು ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಯಿತು. ಟಿ ಟು ದಿ ಪವರ್ ಆಫ್ 4 ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್. ಅದಕ್ಕೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲೇಸ್ ಅಲ್ಲಿ ಏನು ಬರೀತೀನಿ ನಾನು, ಟಿ ಪವರ್ 4 ಈಸ್ ಈಕ್ವಲ್ ಟು ಡಿ ಎಕ್ಸ್. ಅದಕ್ಕೆ ಡಿ ಎಕ್ಸ್ ಪ್ಲೇಸ್ ಅಲ್ಲಿ 2t ಇಂಟು ಡಿ ಟಿ ಡಿವೈಡೆಡ್ ಬೈ 1 ಪ್ಲಸ್ ಟಿ ಟು ದಿ ಪವರ್ ಆಫ್ 4 ಆಯಿತು. ನೆಕ್ಸ್ಟ್ ಇಲ್ಲಿ ಬರೀತಾ ಹೋಗ್ತೇನೆ, ಇಂಟಿಗ್ರೇಷನ್ ಆಫ್ ರೂಟ್ ಟ್ಯಾನ್ ಎಕ್ಸ್. ರೂಟ್ ಟ್ಯಾನ್ ಎಕ್ಸ್ ಅಂತ ಬರೀಲಿ ಟಿ ಇಂಟು ರೂಟ್ ಟ್ಯಾನ್ ಎಕ್ಸ್ ನ ಟಿ ಅಂತ ಬರ್ತದೆ. 1 ಪ್ಲಸ್ 1 ಬೈ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಟ್ಯಾನ್ ಎಕ್ಸ್ ಅಂದರೆ ಟಿ ಸ್ಕ್ವೇರ್ ಇಂಟು ಡಿ ಎಕ್ಸ್. ಡಿ ಎಕ್ಸ್ ಅಂದರೆ ಬರೀ ನೋಡಿ, ಡಿ ಎಕ್ಸ್ 2t dt divided by 1 plus t to the power of 4. 2t into dt, 2t into dt divided by 1 plus t to the power of 4. In terms of t ಗೆ ಕನ್ವರ್ಟ್ ಆಯಿತು. It implies integration of t into, careful observe ಮಾಡಿ, t square into 1 t square plus 1 t square into 1 t square plus 1 by t square into 2t into dt divided by 1 plus t to the power of 4 t square. ನೋಡಿ ಅಬ್ಸರ್ವ್ ಮಾಡಿ, t into t t square, t into t t square ರಿಪೀಟೆಡ್ ಮಾಡ್ತಾ ಇದ್ದೀನಿ. t into t t square, ಇದೊಂದು t square ಇದೆ, ಕ್ಯಾನ್ಸಲ್. ರಿಮೈನಿಂಗ್ ಈ 2 ಇದೆಯಲ್ಲ, ಇದು ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ಔಟ್ಸೈಡ್ ತಂದಿದ್ರೆ ಇಂಟಿಗ್ರೇಷನ್ ಆಫ್ ರಿಮೈನಿಂಗ್ t ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ t ಟು ದಿ ಪವರ್ ಆಫ್ 4 ಇಂಟು dt. t ಇಂಟು t ಸ್ಕ್ವೇರ್, ಇಲ್ಲೊಂದು t ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗಿದೆ. t ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ t ಟು ದಿ ಪವರ್ ಆಫ್ 4 ಇಂಟು dt. ಈ 2 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಒಳಗಡೆ ವೆದರ್ ಇನ್ ನ್ಯೂಮರೇಟರ್ ಆ ಡಿನಾಮಿನೇಟರ್ ಯಾವುದೇ ಕಾನ್ಸ್ಟೆಂಟ್ ಇರಲಿ ಔಟ್ಸೈಡ್ ತೆಗಿಬೋದು. ನೆಕ್ಸ್ಟ್ ಇದು ಬರೀತಾ ಹೋಗ್ತೇನೆ, 2 ಇಂಟು ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ, ಇಲ್ಲಿ 1 ಪ್ಲಸ್ ಟಿ ಟು ದಿ ಪವರ್ ಆಫ್ 4 ಅಂತ ಇದೆಯಲ್ಲ, ಅಂದ್ರೆ ಟಿ ಸ್ಕ್ವೇರ್ ಕಾಮನ್ ತೆಗಿದೆ. ಟಿ ಸ್ಕ್ವೇರ್ ಕಾಮನ್ ತೆಗೆದು ಟಿ ಸ್ಕ್ವೇರ್ ಕಾಮನ್ ತೆಗೆದ್ರೆ 1 ಬೈ ಟಿ ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್, 1 ಬೈ ಟಿ ಸ್ಕ್ವೇರ್ ಪ್ಲಸ್ ಟಿ ಟು ದಿ ಪವರ್ ಆಫ್ 4 ಬೈ ಟಿ ಸ್ಕ್ವೇರ್ ಅಂದರೆ 1 ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಟಿ ಟು ದಿ ಪವರ್ ಆಫ್ ಅಂದರೆ ರಿಮೈನಿಂಗ್ ಟಿ ಸ್ಕ್ವೇರ್ ಬರುತ್ತೆ ಇಂಟು ಡಿ. 2 ಇಂಟು ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಬೈ ಟಿ ಸ್ಕ್ವೇರ್ 1 ಪ್ಲಸ್ 1 by t square. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ, t ಸ್ಕ್ವೇರ್ ಇಂಟು 1 t ಸ್ಕ್ವೇರ್ ಪ್ಲಸ್ 1 by t ಸ್ಕ್ವೇರ್, ನಿಮ್ಮ t ಸ್ಕ್ವೇರ್ ಅಲ್ಲಿಗೆ ಬರುತ್ತೆ, ಡಿವೈಡೆಡ್ ಬೈ 1 by t ಸ್ಕ್ವೇರ್ ಪ್ಲಸ್ t ಸ್ಕ್ವೇರ್ ಇಂಟು d ದಟ್ ಈಸ್ ಈಕ್ವಲ್ ಟು 2 ಇಂಟು, ಈಗ ಕೇರ್ಫುಲ್ ಅಬ್ಸರ್ವ್ ಮಾಡಿ, ಈಗ ಕೇರ್ಫುಲ್ 1 by 1 plus 1 by t ಸ್ಕ್ವೇರ್, 1 plus 1 by t ಸ್ಕ್ವೇರ್ ಹೇಗೆ ಬರ್ತಿದೆ, ಡಿವೈಡೆಡ್ ಬೈ ಇಲ್ಲಿ 1 by t ಸ್ಕ್ವೇರ್ ಪ್ಲಸ್ t ಸ್ಕ್ವೇರ್ ಅಂತ ಇದೆಯಲ್ಲ, 1 by t ಸ್ಕ್ವೇರ್ ಪ್ಲಸ್ t ಸ್ಕ್ವೇರ್, 1 by t ಸ್ಕ್ವೇರ್ ಪ್ಲಸ್ t ಸ್ಕ್ವೇರ್ can be written as 1 by t ಸ್ಕ್ವೇರ್ ಪ್ಲಸ್ t ಸ್ಕ್ವೇರ್ ಅನ್ನು ಕೇರ್ಫುಲ್ ಅಬ್ಸರ್ವ್ ಮಾಡಿ ಯಾವ ತರ ಬರ್ತಾ ಇದೆ ನಾನು, t minus 1 by t whole square, 1 by t square plus t square can be written as t minus 1 by t whole square plus 2 into dt. How sir? ಇದಕ್ಕೆ a minus b whole square ಫಾರ್ಮುಲಾ ಅಪ್ಲೈ ಮಾಡಿ, a minus b whole square ಫಾರ್ಮುಲಾ ಅಪ್ಲೈ ಮಾಡಿ, a square t square ಇದಿದೆ ಪ್ಲಸ್ b square 1 by t square ಇದಿದೆ minus 2ab minus 2 into a ಅಂದ್ರೆ t, b ಅಂದ್ರೆ 1 by t, t ಕ್ಯಾನ್ಸಲ್ ಆಯಿತು, -2 ಉಳಿತು, -2 ಫಸ್ಟ್ ಕ್ಯಾನ್ಸಲ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ.
that is equal to 2 into, by using again substitution method, y is equal to p minus 1 over t. p minus 1 over t ಅಂತ ಇದೆಯಲ್ಲ ಅದನ್ನು y ಅಂತ ತಗೊಂಡಿದ್ದೇನೆ. ಈಗ y is a function of t differentiate with respect to t. dy over dt is equal to derivative of t with respect to derivative of t with respect to t. Derivative of t with respect to t. Derivative of t with respect to t. 1 minus. What is the derivative of 1 over t? Minus 1 over t square. Other minus the plus. dy is equal to 1 plus 1 over t square into dt. dy is equal to 1 plus 1 over t square dt na cross ಮಾಡಿದ್ದೇನೆ. Now 1 plus 1 over t square, 1 plus 1 over t square, t minus 1 over t, 1 plus 1 over t square into dt, 1 plus 1 over t square into dt ಏನು ಕರೆಯೋಣ dy divided by 1 plus 1 over t square into dt na dy, t minus 1 over t, t minus 1 over t, y ಗೆ ಕನ್ವರ್ಟ್ ಮಾಡಿದ್ದೀನಿ, y ವೇರಿಯಬಲ್ ಗೆ ಕನ್ವರ್ಟ್ ಮಾಡಿದ್ದೀನಿ, y ಸ್ಕ್ವೇರ್ ಇದೆ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್ 2 ಇದೆ, ಕಾನ್ಸ್ಟೆಂಟ್ 2 ನಾನು √2 ಸ್ಕ್ವೇರ್ √2 ಸ್ಕ್ವೇರ್. ಇಂಡೆಫಿನೆಟ್ ಇಂಟೆಗ್ರಲ್ಸ್ ಅಲ್ಲಿ 6 ಥಿಯರಮ್ ಇದೆ, ಒಟ್ಟು 9 ಇದೆ. ಅದರಲ್ಲಿ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಆಫ್ dx by root of a square minus x square, ಇಂಟಿಗ್ರೇಷನ್ ಆಫ್ dx by a square plus x square ಅಂತ ಇದೆ ಗೊತ್ತಾ. ಇಂಟಿಗ್ರೇಷನ್ ಆಫ್ dx by ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಇಂಟಿಗ್ರೇಷನ್ ಆಫ್ dx by a square plus x square is equal to 1 by a into tan inverse of x by a. ನೋಡಿ ಆ ಥರ ಇದೆ, a square plus x square, x square ಬದಲು y square ಇದೆ ಅಷ್ಟೇ. ಈಗ ನಾವು ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಇಂಟಿಗ್ರೇಷನ್ ಆಫ್ dx by a square plus x square, a square plus x square, ಅಲ್ಲಿ x ಇತ್ತು, ಇದು y ಇದೆ ಅಷ್ಟೇ. 1 by a into tan inverse of x by a plus c. here 2 ಆಲ್ರೆಡಿ ಇದೆ, ಇಲ್ಲಿ 2 ಇದೆ into tan inverse of x ಅನ್ನ ಬದಲು y by a √2 plus c. ಈಗ ನಾವು ಎರಡು ವೇರಿಯಬಲ್ಗೆ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಈಗ y ಅಂದ್ರೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ, t minus 1 by t. ಫೈನಲ್ ಆನ್ಸರ್ ಮಾಡ್ತಾ ಇದ್ದೀವಿ 2 into tan inverse of where y is equal to t minus 1 over t divided by √2 plus c. again t ಅಂದ್ರೆ ಏನು ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೋಡಿ. ಫಂಕ್ಷನ್ ಇನ್ ಟರ್ಮ್ಸ್ ಆಫ್ x ಅಲ್ಲಿ ಇರೋದ್ರಿಂದ ಫೈನಲ್ ಆನ್ಸರ್ ಅನ್ನು ಇನ್ ಟರ್ಮ್ಸ್ ಆಫ್ x ಅಲ್ಲಿ ಇಡಬೇಕು. ನಾವು 2 into tan inverse of ಇದನ್ನ t into t square minus 1 divided by t into √2, t into √2 into t plus c. ಲಾಸ್ಟ್ಗೆ t ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ನೋಡಿ. ಫೈನಲ್ ಆನ್ಸರ್ ಇಲ್ಲೇ ಬಂದ್ಬಿಡಲ್ಲ. ಫೈನಲ್ ಆನ್ಸರ್ ಇಲ್ಲಿ ಬರೀತಾ ಇದ್ದೇನೆ. ಫೈನಲ್ ಆನ್ಸರ್ 2 into ಫೈನಲ್ ಆನ್ಸರ್ 2 into tan inverse of t square. t square ಅಂದ್ರೆ ಏನು? tan minus 1 divided by √2 into t. t ಅಂದ್ರೆ ಏನು? √tan. √2 into √tan plus c. This is the final answer. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಇಂಟಿಗ್ರೇಷನ್ಸ್ಗೆ ಮಾಡಬೇಕಾಗತ್ತೆ. ಓಕೆ ಸಾರ್ 3 ಮಾರ್ಕ್ಸ್ಗೆ ಎಷ್ಟೊಂದು ಲೆಂತಿ ಇರುತ್ತೆ ಸರ್, 5 ಮಾರ್ಕ್ಸಿಗೆ ಕೇಳಬಾರ್ದು ಅಂತ ರೂಲ್ ಎಲ್ಲಿದೆ? ಅದಕ್ಕೋಸ್ಕರ ಈ ವರ್ಷ ಏನು ಮಾಡಿದ್ದಾರೆ, 3 ಮಾಡಲ್ ಪೇಪರನ್ನು ಬಿಟ್ಟಿದ್ದಾರೆ. ಓಕೆ, ಆ 3 ಮಾಡಲ್ ಪೇಪರು ಡಿಫ್ರೆಂಟ್ ಆಗಿದೆ. ಅಬ್ಸರ್ವ್ ಮಾಡಿ, ಯಾರು ನೋಡಿಲ್ಲ ಇನ್ನೂ ನೋಡಿದರೆ ತೊಂದರೆ ಏನಿಲ್ಲ. ನಿಮ್ಮ ಕಾಲೇಜ್ ಲೆಕ್ಚರರ್ಸ್ ಆಲ್ರೆಡಿ PU ಬೋರ್ಡಿಂದ ಬಿಟ್ಟಿರ್ತಕ್ಕಂಥ 3 ಡಿಫ್ರೆಂಟ್ ಮಾಡಲ್ ಪೇಪರ್ ವಿತ್ 3 ಡಿಫ್ರೆಂಟ್ ಗ್ರೂಪ್ ಇಟ್ಟಿರ್ತಕ್ಕಂಥ ಮಾಡಲ್ ಪೇಪರನ್ನು ನೋಡಿ
ಇಂಟಿಗ್ರೇಷನ್ಸಲ್ಲಿ ಮೊದಲು ಈ ವರ್ಷದ ಪ್ರೀವಿಯಸ್ಸು 3 ಮಾರ್ಕ್ಸಲ್ಲಿ ಕೇಳೋರು, ಇಂಟಿಗ್ರೇಷನ್ ಬೈ ಪಾರ್ಟ್ಸು ಅಥವಾ 3 ಮಾರ್ಕ್ಸಲ್ಲಿ ಕೇಳೋರು. 5 ಮಾರ್ಕ್ಸಲ್ಲಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲಿ ಕೇಳೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಯಾವುದೂ ಪ್ರಾಬ್ಲಮ್ಸನ್ನು ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಾರ್ದು. ನಮ್ಮ ಮೈಂಡಲ್ಲಿ ಕೇಳಿಬಿಟ್ರೆ ಸ್ಟೂಡೆಂಟ್ಸ್ ಎಲ್ಲಿ ಬಿಟ್ಟು ಬಂದುಬಿಡ್ತಾರೋ ಅನ್ನೋ ಮೈಂಡ್ ಇಟ್ಕೊಂಡು ಈ ಥರ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ ಬೇರೆ ಪ್ರಾಬ್ಲಮ್ಸಲ್ಲಿ ಬರುತ್ತೆ. ನೋಡಿ ಎಷ್ಟೊಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೇನೆ. ಇದೊಂದು ಪ್ರಾಬ್ಲಮ್ ಮಾಡಿ 25 ಪ್ರಾಬ್ಲಮ್ ಈಕ್ವಲ್. ಓಕೆ, ಇನ್ನು ಮೋರ್ ಇಂಪಾರ್ಟೆಂಟ್ ಪ್ರತಿಯೊಂದು ಚಾಪ್ಟರ್ದು ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಬರೆದು ಹೊರಗಡೆ ಬಂದು ಅಯ್ಯೋ ನಾನು ಇನ್ನೂ ಓದಬೇಕಾಗಿತ್ತು, ಎಲ್ಲ ಪ್ರಾಬ್ಲಮ್ಸ್ ಬರ್ತಾಯಿದ್ದೋ ಅನ್ನೋ ಮೈಂಡ್ ಬರ್ತದೆ. ಓಕೆ, ಥ್ಯಾಂಕ್ ಯು.